ಉಡುಪಿ ಅಂತ ಒಂದು ಧಾರ್ಮಿಕ ಕ್ಷೇತ್ರಗಳಿರುವಂತಹ ಒಂದು ವಿಧಾನಸಭಾ ಕ್ಷೇತ್ರಕ್ಕೆ ಯಶ್ಪಾಲ್ ಸುವರ್ಣ ಅನ್ನುವಂತ ಒಬ್ಬ ವ್ಯಕ್ತಿ ಅವರು ಶಾಸಕರಾಗಿದ್ದು ನಿಜಂದು ಕೂಡ ದುರಂತ ಮತ್ತು ಇದೊಂದು ಕಳಂಕ. ಮಾತು ಸ್ವಭಾವವನ್ನು ಹೇಳ್ತದೆ. ಮನುಷ್ಯನಿಗೆ ವಾಂತಿ ಆಗ್ತದೆ. ವಾಂತಿ ಆಗುವುದು ಯಾವುದು? ಹೊಟ್ಟೆಲಿದ್ದದೆ ವಾಂತಿ ಆಗುದು. ಮಾತು ಏನ್ ಹೇಳ್ತದೆ? ಮಾತಾಡುವುದಂದ್ರೆ ಮನಸ್ಸಲ್ಲಿ ಇದ್ದದ್ದು ಹೃದಯದಲ್ಲಿದ್ದದೆ ಹೊರಗಡೆ ಬರೋದು. ಯಶ್ಪಾಲ್ ಸುವರ್ಣ ಅವರ ಹೃದಯದಲ್ಲಿ ಇರುವಂತಹ ಭಾವನೆ ಏನು, ಅವರ ತಲೆಯಲ್ಲಿರುವಂತಹ ಆಲೋಚನೆಗಳು, ವಿಚಾರಗಳು ಏನು ಅನ್ನೋದು ಅವರ ಮಾತಿನ ಮೂಲಕವಾಗಿ ಹೊರಗಡೆ ಬಂತು. ನಿಜಕ್ಕೂ ಇದು ನಾಗರಿಕ ಸಮಾಜ ತಲೆ ತಗ್ಗಿಸುವಂತಹ ಒಂದು ಹೇಳಿಕೆ. ರಾಜಕಾರಣವನ್ನು ಬದಿಗಿಟ್ಟು ಯೋಚನೆ ಮಾಡಿ. ಒಬ್ಬ ಜನಪ್ರತಿನಿಧಿ ಅಂದ್ರೆ ಏನಿರಬೇಕು? ಅವ ಎಲ್ಲರ ಪ್ರತಿನಿಧಿ. ಆಯ್ಕೆ ಆಗುವುದರ ಮೊದಲು ಅವನ ಬಿಜೆಪಿ, ಅವನ ಕಾಂಗ್ರೆಸ್, ಮತ್ತೊಂದು ಪಕ್ಷಗಳನ್ನು ಗುರುತಿಸಿಕೊಳ್ತಾನೆ. ಗೆದ್ದ ಮೇಲೆ ಅವನ ಜನಪ್ರತಿನಿಧಿ. ಒಬ್ಬ ಜನಪ್ರತಿನಿಧಿಯಾಗಿ ಇದ್ದುಕೊಂಡು ಎಲ್ಲ ಜನರನ್ನ ಪ್ರತಿನಿಧಿಸುವಂತಹ ಒಬ್ಬ ವ್ಯಕ್ತಿ ಒಂದು ಭಾರತವನ್ನ ದೀರ್ಘಕಾಲ ಆಳ್ವಿಕೆ ಮಾಡಿದಂತಹ ಮತ್ತು ಭಾರತದ ಪ್ರಥಮ ಬಜೆಟ್ಗಿಂತಲೂ ಹೆಚ್ಚು ದೊಡ್ಡ ಮೊತ್ತವನ್ನ ದೇಶಕ್ಕೆ ಬೇಕಾಗಿ ಸಮರ್ಪಣೆ ಮಾಡಿದಂತ ಒಂದು ಕುಟುಂಬ ಸರ್ವನಾಶ ಆಗಿ ಹೋಗ್ಲಿ ಅಂತ ಹೇಳ್ತಾರೆ ಅಂತ ಕೇಳಿದ್ರೆ ಅವರಿಗೆ ಏನು ಆಗುದಿಲ್ಲ. ಇವರ ಒಳಗಿನ ವಿಷ ಇವರನ್ನೇ ನಾಶ ಮಾಡ್ತದೆ. ಬಹುಶಃ ಕರಾವಳಿ ಜಿಲ್ಲೆಯಲ್ಲಿ, ಉಡುಪಿ ಜಿಲ್ಲೆ ಮತ್ತು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಈ ರೀತಿಯ ಕೆಟ್ಟ ಮಾತುಗಳಿಂದಲೇ ಅಸ್ತಿತ್ವವನ್ನು ಸ್ಥಾಪಿಸಿಕೊಂಡಂತಹ ಬಿಜೆಪಿ ಅದರ ಜನಪ್ರತಿನಿಧಿಗಳು ತಮ್ಮ ಕೊನೆಯ ದಿನಗಳನ್ನ, ಜನಪ್ರತಿನಿಧಿತ್ವದ ಕೊನೆಯ ದಿನಗಳನ್ನ ಎಣಿಸ್ತಾ ಇದ್ದಾರೆ ಅಂತ ಅನ್ನಿಸ್ತದೆ. ಹಾಗಾಗಿ ಹೇಗೆ ದೀಪ ಆರ್ಲಿಕ್ಕೆ ಆಗುವಾಗ ಜೋರಾಗಿ ಉರಿದು ಕೊನೆಗೆ ಅದು ಆರಿ ಹೋಗ್ತದೋ ಹಾಗೆ ಅದು ಯಶ್ಪಾಲ್ ಸುವರ್ಣ ಇರಬಹುದು ಅಥವಾ ಅಲ್ಲಿಯ ಮಂಗಳೂರು ಉತ್ತರದ MLA ಆಗಿರುವಂತಹ ಭರತ ಶೆಟ್ಟಿ ಇರಬಹುದು. ಇವರ ಎಲ್ಲರ ಕೆಟ್ಟ ಮಾತುಗಳು, ಪ್ರಚೋದನಾತ್ಮಕ, ನಿಂದನಾತ್ಮಕ ಮಾತುಗಳು ಇವರ ರಾಜಕೀಯ ಸಾಮಾಜಿಕ ಬದುಕಿನ ಅಂತಿಮ ಹೇಳಿಕೆಗಳಾಗಿದೆ ಅಂತ ಈ ಸಂದರ್ಭದಲ್ಲಿ ಹೇಳಿಕೆ ನಾನು ಬಯಸ್ತೇನೆ. ಸರ್, ಇಡೀ ಸಂಘ ಪರಿವಾರದ ಅಥವಾ ಬಿಜೆಪಿ ಇಡೀ ರಾಜಕೀಯದ ಅಸ್ತಿತ್ವ ಇರುವುದೇ ಪ್ರಚೋದನಾತ್ಮಕ ಮತ್ತು ನಿಂದನಾತ್ಮಕವಾದ ಮತ್ತು ಪ್ರತಿಕ್ರಿಯಾತ್ಮಕವಾದ ಮತ್ತು ಸ್ಪರ್ಧಾತ್ಮಕವಾದಂತಹ ಹೇಳಿಕೆಗಳು. ಪ್ರಚೋದನಾತ್ಮಕ ಹೇಳಿಕೆ, ಸ್ಪರ್ಧಾತ್ಮಕ ಹೇಳಿಕೆ ಮತ್ತು ಈ ರೀತಿ ನಿಂದನಾತ್ಮಕ ಹೇಳಿಕೆಗಳು. ಅವರಿಗೆ ಮತ್ತೆ ಮುಂದಿನ ಬಾರಿ ಅವರಿಗೆ ಸೀಟು ಸಿಗೋದಿಲ್ಲ ಮತ್ತು ಅವರು ಸೀಟು ಸಿಕ್ಕರು MLA ಆಗೋದಿಲ್ಲ ಅನ್ನೋದು ಅವರಿಗೆ ಖಚಿತ ಆಗಿದೆ. ಹಾಗೆ ಇವರ ಹಳೆಯ ಅಸ್ತ್ರಗಳು ಮತ್ತೆ 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 ಜನರನ್ನ ಕೆರಳಿಸಿದ್ರೆ, ಕಾಂಗ್ರೆಸ್ನ ವಿರುದ್ಧ ಆಕ್ಷೇಪಾರ್ಹ ಶಬ್ದಗಳನ್ನ ಬಳಕೆ ಮಾಡಿದ್ರೆ ಜನ ಇಷ್ಟಪಡ್ತಾರೆ ಅನ್ನುವಂತ ಭ್ರಮೆಯಲ್ಲಿದ್ದಾರೆ. ಜನಗಳಿಗೆ ವಾಸ್ತವ ಅರಿವಾಗಿದೆ. ಹಾಗಾಗಿ ಇವರ ಏನು ಹೇಳಿಕೆ ಉಂಟು, ಯಶ್ಪಾಲ್ ಸುವರ್ಣ ಅವರು ಗಾಂಧಿ ಪರಿವಾರದ ಬಗ್ಗೆ ಹೇಳಿದಂತಹ ಕೆಟ್ಟ ಹೇಳಿಕೆಗಳು, ಕಾಂಗ್ರೆಸ್ ಪಕ್ಷದ ಬಗ್ಗೆ ಕೆಟ್ಟ ಹೇಳಿಕೆಗಳು, ಅದು ಅವರಿಗೆ ಮುಳುವಾಗ್ತದೆ. ಮಲಗಿದ್ದಂತಹ, ನಿದ್ರಿಸಿದ್ದಂತಹ ಅಥವಾ ನಮಗಿದು ಬೇಡ, ಈ ರೀತಿ ರಾಜಕಾರಣಕ್ಕೆ ನಾವು ಹೋಗುದು ಬೇಡ ಅಂತ ಯೋಚನೆ ಮಾಡ್ತಾ ಇದ್ದಂತಹ ಕಾಂಗ್ರೆಸ್ ಪಕ್ಷದ ಸರ್ವಸಾಮಾನ್ಯ ಕಾರ್ಯಕರ್ತರನ್ನ ಬಡಿದೆಬ್ಬಿಸಲಿಕ್ಕೆ ಯಶ್ಪಾಲ್ ಸುವರ್ಣ ಅವರ ಈ ಹೇಳಿಕೆ ಸಾಕಾಗಿದೆ. ಅವರು ಬಿಸಾಡಿದ ಕಲ್ಲು ಅವರ ಸಮಾಧಿಗೆ ಆಗ್ತದೆ. ಇದು ಅವರ ರಾಜ್ಯಕ್ಕೆ ಸಮಾಧಿಗೆ ಉಪಯೋಗ ಆಗ್ತದೆ. ಅವರು ಬಿಸಾಡಿದ ಕಲ್ಲು ಕಾಂಗ್ರೆಸ್ ಪಕ್ಷದ ಗದ್ದುಗೆಯ ಫೌಂಡೇಶನ್ಗೆ ಕಲ್ಲಾಗ್ತದೆ. ಅವರ ಪ್ರತಿಭಟನೆ ಒಂದು ಭಾಗವಾಗಿದ್ದು ಕಾಕ್ರೋಚ್ ಪಾರ್ಟಿಯ ಗೆಲ್ಸು ಕೂಡ ಅವರು ಅಲ್ಲಿ ಕಾಕ್ರೋಚ್ ಪೋಸ್ಟರ್ಗೆ ಹೊಡೆಯುತ್ತಾರೆ, ಅದೆಲ್ಲ ಮಾಡ್ತಾರೆ. ಅಂದ್ರೆ 2 ತಿಂಗಳಿಂದ ಕೂತಿರುವಂತಹ ಪಾರ್ಟಿಗೆ ಇವರು ಇಷ್ಟೊಂದು ಫ್ರಸ್ಟ್ರೇಷನ್ ಒಳಗಾಗಿದ್ದಾರೆ. ಅಲ್ಲ, 2 ಸಂಗತಿಗಳುಂಟು. ನಿಮಗೆ ಕಾಂಗ್ರೆಸ್ ಪಾರ್ಟಿಗೆ ಏನು ಜನಬೆಂಬಲ ಸಿಕ್ಕಿದೆ, ಅದನ್ನ ಮತ್ತಷ್ಟು ಅದರ ಮೇಲೆ ಅಟ್ಯಾಕ್ ಮಾಡಿದಾಗ ಅದು ಇನ್ನೂ ಬಲಿಷ್ಠ ಆಗ್ತದೆ. ಯಾಕಂದ್ರೆ ಕಳೆದ 2 ತಿಂಗಳುಗಳಿಂದ ಇಡೀ ದೇಶದಲ್ಲಿ ಕಾಂಗ್ರೆಸ್ ನೇತೃತ್ವದಲ್ಲಿ, NSU ನೇತೃತ್ವದಲ್ಲಿ, ರಾಹುಲ್ ಗಾಂಧಿ ಅವರ ನೇತೃತ್ವದಲ್ಲಿ ವ್ಯಾಪಕವಾದಂತಹ ಹೋರಾಟಗಳು ನಡೀತಾನೆ ಇತ್ತು. ಎಲ್ಲಾ ರಾಜ್ಯಗಳಲ್ಲಿ ಹೋರಾಟ ನಡೆದಿದೆ. ಅದು ಸಾಮಾನ್ಯ ಜನಕ್ಕೆ ರೀಚ್ ಆಗಿದೆ. ನಿಮಗೆ ಮೇನ್ ಸ್ಟ್ರೀಮಿನ ಮೀಡಿಯಾಗಳಲ್ಲಿ ಭಾರತ ಇರಬಹುದು, ಆದರೆ ಸ್ವತಂತ್ರ ಯೂಟ್ಯೂಬ್ ಚಾನೆಲ್ಗಳ ಮೂಲಕವಾಗಿ, ಸ್ವತಂತ್ರ ಮಾಧ್ಯಮಗಳ ಮೂಲಕವಾಗಿ ಜನಗಳಿಗೆ ತಲುಪಿತ್ತು. ಈ ಅರಿವಿದ್ದು ಈ ಕ್ರೆಡಿಟ್ ಕಾಂಗ್ರೆಸ್ಗೆ ಹೋಗಬಾರದು ಅನ್ನುವ ಕಾರಣಕ್ಕೆ ಬೇಕಾಗಿ ಏನೂ ಅಲ್ಲದ ಇರುವಂತಹ ಈ ಕಾಂಗ್ರೆಸ್ ಪಾರ್ಟಿಯನ್ನ ಇವರು ದೊಡ್ಡ ಮಾಡುವಂತಹ ಪ್ರಯತ್ನ ಇದು. ಆದರೆ ಜನಗಳಿಗೆ ಅರ್ಥ ಆಗಿದೆ ಸರ್. ಮುಂದಿನ ದಿನಗಳಲ್ಲಿ ರಾಜಕೀಯವಾದಂತಹ ಬದಲಾವಣೆ ಆಗ್ತದೆ, ಸಾಮಾಜಿಕವಾದಂತಹ ಬದಲಾವಣೆ ಈ ದೇಶದಲ್ಲಿ ಆಗ್ತದೆ, ಒಳ್ಳೆಯದಕ್ಕೆ ಬೇಕಾಗಿ. ಥ್ಯಾಂಕ್ ಯು. ಇರ್ಷಾದ್ ಓಕೆ. ನೀವು ಆಗ್ಲೂ ವರ್ಕ್ ಮಾಡುದು? ನಾನು ಮೇನ್ ಸ್ಟ್ರೀಮ್ ಮೀಡಿಯಾದಲ್ಲಿ ವರ್ಕ್ ಮಾಡ್ತಿದ್ದೆ. ಸ್ವತಂತ್ರ ಮಾಡ್ತೀರಾ? ಈ ಜರ್ನಲಿಸ್ಟ್ ಅಂತ ನಂದೇ ಒಂದು ಚಾನೆಲ್ ಮಾಡ್ತೀನಿ. ಲಿಂಕ್ ಕಳಿಸಿ ವಾಟ್ಸಪ್ಗೆ. ಓಕೆ.